ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಆ ಟೀಚರ್ ರಾಮಂಗೆ ಓದೋದನ್ನು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಹೇಳಿದ್ನಲ್ಲ, ಮನೇಲೇ ಹೇಳ್ಕೊಟ್ರೆ ನಾನು ಅಡ್ಡಿ ಮಾಡ್ತೀನಿ ಅಂತ ಇನ್ಮೇಲೆ ಸ್ಕೂಲಲ್ಲಿ ಹೇಳ್ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾಳೆ. ಯಾವುದೇ ಕಾರಣಕ್ಕೂ ಅವನು ಅವಳಿಂದ ಇನ್ನು ಒಂದು ಅಕ್ಷರನೂ ಕಲಿಬಾರ್ದು. ಏನ್ ಶಾರದಕ್ಕ, ನಾವಿಬ್ರು ಏನು ಮಾತಾಡ್ತಾ ಇದ್ದೀವಿ ಅಂತ ಕೇಳಿಸ್ಕೊಳ್ತಿದ್ದೀರಾ? ನೀನು ಯಾವುದಕ್ಕೂ ಈ ಮುದ್ಕಿಯಿಂದ ಸ್ವಲ್ಪ ಹುಷಾರಾಗಿರೋದೇ ಒಳ್ಳೇದು. ಅವರಿಬ್ರು ಮದುವೆ ಆಗೋದಕ್ಕೆ ಮೊದಲು ಸಪೋರ್ಟ್ ಮಾಡ್ದವಳೆ ಈ ಮುದ್ಕಿ. ಜಾನಕಿ, ಏನಿದು? ರಾಮ್ ಫೋಟೋನಾ? ಈ ಫೋಟೋ ನೋಡಿದ್ರೇ ಗೊತ್ತಾಗ್ತಿದೆ ನಿಮ್ಮಿಬ್ರ ಮಧ್ಯ ದಾಂಪತ್ಯ ಜೀವನ ಹೇಗಿದೆ ಅಂತ. ಹೇಳಿ, ರಾಮ್ ಬಾಡಿ ನೋಡೋಣ. ವಾವ್, ರಿಯಲಿ? ರಾಮ್ ಬಾಡಿ ಇಷ್ಟು ಚೆನ್ನಾಗಿದ್ಯಾ? ವಾವ್, ಸೂಪರ್. ಏಯ್, ನೀನು ಯಾವ ಕೆಲಸಕ್ಕೆ ಬಂದಿದ್ಯಾ ಅದನ್ನು ಮಾತ್ರ ನೋಡ್ಕೊ. ನನ್ನ ಪರ್ಸನ್ ವಿಚಾರಕ್ಕೆಲ್ಲ ತಲೆ ಹಾಕ್ಬೇಡ, ಹೊರಡು. ಓಹ್ ಸಾರಿ ಜಾನಕಿ ಅವರೇ, ಕೋಪ ಬಂತಾ? ಛೇ, ನಿಮಗೆ ನಾನಿಲ್ಲಿರೋದು ಇಷ್ಟ ಇಲ್ಲ ಅನ್ಸುತ್ತಲ್ಲ. ಐ ನೋ. ಓಕೆ, ಲೆಟ್ಸ್ ಡೂ ಒನ್ ಥಿಂಗ್. ನೀವೇ ನನಗೆ ರಾಮ್ ನಂಬರ್ ಕೊಡಿ, ನಾನೇ ರಾಮ್ಗೆ ಕಾಲ್ ಮಾಡಿ ಬೇಗ ಮನೆಗೆ ಬಂದು ಸಪ್ರೇಟಾಗಿ ಮನೆ ಮಾಡೋದಕ್ಕೆ ಹೇಳ್ತೀನಿ. ಏನೂ ಬೇಕಾಗಿಲ್ಲ, ನಾನೇ ಅವ್ರ ಹತ್ರ ಮಾತಾಡ್ತೀನಿ, ನೀನು ಇವಾಗ ಹೊರಡು. ಯಾಕೆ ಜಾನಕಿ ಅವರೇ, ನನಗೆಲ್ಲಿ ನಂಬರ್ ಕೊಟ್ಟರೆ ರಾಮ್ ಆವಾಗವಾಗ ಕಾಲ್ ಮಾಡ್ತಾರೆ ಅಂತ ಭಯನಾ? ರಾಮು ಅವರು ಗಂಟೆಗೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಕೋತಾರೆ, ಕಂಡವ್ರಿಗೆಲ್ಲ ಮಾಡಲ್ಲ. ಹಲೋ ರಾಮು ಅವರೇ. ಹಲೋ ನಮ್ಮರೇ, ಹೊಸ ಮೇಡಮ್ ಬಂದವರಲ್ಲ, ಅವ್ರಿಗೆ ಅಪ್ಪನ ಕೋಣೆ ವಾಕ್ಯ ಅಂತ. ಆಮೇಲೆ ಅವ್ರಿಗೆ ತಿನ್ನಕ್ಕೆ ಅಂದ್ರೆ ಕೊಟ್ರೆ ಹೆಂಗೆ? ಹಲೋ ನಮ್ಮರೇ, ಅವ್ರಿಗೆಲ್ಲ ವಾಕ್ಯ ತಾನೆ? ಏನು ಜಾನಕಿ, ರಾಮ್ ನನ್ನ ಬಗ್ಗೆ ಕೇಳಿದ್ರಾ? ದಿಸ್ ಇಸ್ ಪರ್ಸನಲ್, ಗೋ ಔಟ್, ಗೆಟ್ ಔಟ್. ಹಲೋ ನಮ್ಮರೇ, ಹಲೋ ರೀ ರಾಮೋರೆ, ನಿಮಗೆ ಯಾಕ್ರಿ ಅವ್ರ ಬಗ್ಗೆ? ಅಲ್ಲ, ಮನೆಗೆ ಬಂದಿರೋ ಅತಿಥಿ ಅಲ್ವಾ? ಮಣ್ಣಂಗೆ ಗಟ್ಟಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬನ್ನಿ, ಈ ಥರಲಾಗೆಲ್ಲ ಮಾಡಬೇಡಿ. ನಮ್ಮರೇ, ಈಗ ಏನಾಯ್ತು? ಏನೂ ಆಗಿಲ್ಲ, ಅವ್ರಿಗೆ ಇರೋಕೆ ಬೇರೆ ಜಾಗ ನೋಡಿ. ಏನು ಅರ್ಥ ಆಯ್ತಾ? ಮನೆಗೆ ಬನ್ನಿ, ನಿಮಗಿದೆ. ನಾನಿವಾಗ ಅಂಥದ್ದೇನು ಕೇಳಿದೆ? ನಮ್ಮವ್ರು ಯಾಕೆ ಹಿಂಗೆ ಟೆನ್ಷನ್ ಆಗ್ಬಿಟ್ರಲ್ಲ? ಅಲ್ಲ, ಬಾಬು ಹೇಳ್ದ ಅವ್ರ ಮನೆಗೆ ಬಂದಿರೋರನ್ನ ಸರಿಯಾಗಿ ವಿಚಾರಿಸ್ಕೊಂಡಿಲ್ಲ ಅಂದರೆ ಅವನು ಹೆಂಡ್ರು ಬೈತಾರೆ ಅಂತ. ನಾನು ಹಂಗೆ ನಮ್ಮವ್ರಿಗೆ ಫೋನ್ ಮಾಡಿ ಮನೆಗೆ ಬಂದಿರೋರನ್ನ ವಿಚಾರಿಸ್ಕೊಂಡಿದ್ದಕ್ಕೆ ನಮ್ಮವ್ರು ಯಾಕೆ ಹಿಂಗೆ ಈಗ ಮುಗ ಬೈತವ್ರೆ? ಏನು ಜಾನಕಿ, ಹೀಗೆ ಕೂತ್ಬಿಟ್ರಿ? ನಿಜ ಹೇಳಿ,
ರಾಮ್ ಫೋನ್ ಮಾಡಿ ನನ್ನ ಬಗ್ಗೆ ತಾನೇ ಕೇಳಿದ್ದು. ನನಗೆ ಗೊತ್ತು. ಸೋನಾಕ್ಷಿ ಪ್ಲೀಸ್. ಹೋಗ್ತೀನಿ. 1 ಮಿನಿಟ್. ಏನು ಗೊತ್ತಾ, ನಿಮ್ಮಿಬ್ಬರ ಲವ್ ಸ್ಟೋರಿ ಫೇಮಸ್ ಆಗಿರ್ಬೋದು, ಊರಿನ ಜನರೆಲ್ಲರೂ ನಿಮ್ಮನ್ನ ಜೋಡಿ ಹಕ್ಕಿಗಳು ಅಂತಲೂ ಕರೆದಿರ್ಬೋದು. ರಾಮ್ ಕೂಡ ಇದುವರೆಗೂ ಯಾವುದೇ ಹುಡುಗಿನೂ ಕಣ್ಣೆತ್ತಿನೂ ನೋಡಿಲ್ದೇ ಇರ್ಬೋದು. ಆದರೆ ಈಗ ನಾನು ಬಂದ ಮೇಲೆ ಇದೆಲ್ಲ ಎಲ್ಲಿ ಬದಲಾಗೋಗುತ್ತೇನೋ ಅನ್ನೋ ಭಯ ಅಲ್ಲ ನಿನಗೆ? ಅದಕ್ಕೆ ನನ್ನನ್ನು ಮನೆಯಿಂದ ಹೊರಗಡೆ ಕಳಿಸೋದಕ್ಕೆ ಡೆಸ್ಪರೇಟ್ ಆಗಿದ್ದೀರಾ. ಎಲ್ಲಿ ನಿಮ್ಮ ಗಂಡ ನನ್ನಿಂದೇ ಬಿದ್ದೋಗ್ಬಿಡ್ತಾರೋ ಅನ್ನೋ ಚಿಂತೆನಲ್ಲಿದ್ದೀರಾ ಅಲ್ವಾ? ಏನು, ರಾಮ್ ಅವರು ನಿನ್ನ ಹಿಂದೆನಾ? ನಾನು ಏನಕ್ಕೆ ನಗ್ತಾ ಇದ್ದೀನಿ ಅಂತ ನೋಡ್ತಿದ್ಯಾ? ನಿನ್ನ ಮಾತನ್ನು ಕೇಳಿ ಬೇರೆ ಹೆಂಗಸರಾಗಿದ್ರೆ ಕೋಪ ಮಾಡ್ಕೋತಾ ಇದ್ರು, ಆದರೆ ನನ್ನ ಗಂಡ ಎಲ್ಲರ ಥರ ಅಲ್ಲ. ಏನಂದೆ? ರಾಮ್ ಅವರು ನಿನ್ನ ಹಿಂದೆ ಬೀಳ್ತಾರೆ ಅಂತ ನನಗೆ ಭಯನಾ? ನೋಡು, ನೀನು ಇದೇ ಊರಲ್ಲಿರು, ಇದೇ ಮನೇಲಾದರೂ ಇರು, 24 ಗಂಟೆ ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡು. ಆದರೆ ನನ್ನ ಗಂಡ ನಿನ್ನ ಹಿಂದೆ ಬೀಳೋದಿರಲಿ, ಅವ್ರ ನೆರಳು ಕೂಡ ನಿನ್ನ ಹತ್ರ ಬರಲ್ಲ. ವಾರೇ ವಾ, ಗಂಡನ ಮೇಲೆ ಅಷ್ಟೊಂದು ನಂಬಿಕೆನಾ? ನೋಡ್ತಾ ಇರಿ, ನಿಮ್ಮ ನಂಬಿಕೆ ಅಷ್ಟನ್ನು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ. ನೀನು ನೋಡಿದ್ರೆ ಪಾಪ ಅನಿಸ್ತಾ ಇದೆ. ಟೈಮ್ ವೇಸ್ಟ್ ಮಾಡಿಬಿಡ ಸೋನು, ಏನಾದರೂ ಉಪಯೋಗ ಬರೋಂಥದ್ದು ಮಾಡು, ಹೋಗು. ನೋಡ್ತಾ ಇರಿ, ನಿಮ್ಮ ನಂಬಿಕೆನ ಸುಳ್ಳು ಅಂತ ಪ್ರೂವ್ ಮಾಡಿ ತೋರಿಸ್ತೇನೆ. ಯಪ್ಪ, ಏನು ಧೈರ್ಯ ಅಕ್ಕ ಅವಳಿಗೆ! ಸಖತ್ತಾಗಿರೋ ಹುಡುಗಿನ ಕರೆಸಿದ್ದೀರಾ. ಯಪ್ಪ ಅಕ್ಕ, ನೀವು ಇವಾಗಲೇ ಅರ್ಧ ಭಾಗ ಯುದ್ಧ ಗೆದ್ದಂಗೆ ಬಿಡಿ. ಅಂಥದ್ದೇನೇ ಮಾಡಿದ್ಲು ಅವಳು? ಏನು ಮಾಡಿದ್ಲ ಅಕ್ಕ? ನಾನು ಇದುವರೆಗೂ ಯಾರು ಆ ಟೀಚರ್ ತವ ಸೋನು ಹಂಗೆ ಮಾತಾಡಿದ್ದನ್ನು ನೋಡೇ ಇಲ್ಲ ಅಕ್ಕ. ಆ ಟೀಚರ್ ಒಂದು ಸಣ್ಣ ಗಾಬರಿ ಆಗೋದ್ಲು ಅಂತೀನಿ ಅಷ್ಟೇ. ಯಾಕೆ ನೀವು ಆ ಟೀಚರ್ ತವ ಹಿಂಗೆ ಯಾವತ್ತೂ ಮಾತಾಡಿರೋಕ್ಕೆ ಇಲ್ಲ. ಏನು ಹೇಳಿದ್ರೆ ಆ ಟೀಚರ್ ಕೋಪ ಬರ್ತೈತೆ ಅಂತ ಸಂದಾಗ ಅರ್ಥ ಮಾಡ್ಕೊಂಡವಳಕ್ಕ ಅವಳು. ರಾಮಣ್ಣನ ಬಗ್ಗೆ ಆ ಟೀಚರ್ ತವ ಹೇಳ್ತಿರ್ಬೇಕಾದ್ರೆ ನೀವು ಆ ಟೀಚರ್ ಮಕ್ಕ ನೋಡಬೇಕಿತ್ತು. ಹಾಂ ಅಕ್ಕ, ಆಮ್ಯಾಕೆ ರಾಮಣ್ಣನ ಪೈಲ್ವಾನ್ ಫೋಟೋಗೆ ಬಟ್ಟೆ ಹಾಕಿತ್ತಲ್ಲ, ಅದನ್ನು ಎಳೆದ್ಬಿಟ್ಲು. ಹಂಗಾದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಆ ಟೀಚರ್ಗೆ ಏಟ್ ಕೋಪ ಇರ್ಬೋದು ಅಂತ. ಲೇ, ನೀನು ಯಾಕೋ ಅವಶ್ಯಕತೆಗಿನ್ನ ಜಾಸ್ತಿ ಹೊಗಳ್ತಿದ್ಯಾ ಅಂತ ನಿನಗೆ ಅನ್ನಿಸ್ತಿಲ್ವಾ? ಏನು ವಿಷಯ? ಅಯ್ಯಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಅವಳನ್ನ ಏಟಾಗಿ ಹೊಗಳಿದ್ರು ನಿಮ್ಮನ್ನು ಹೊಗಳ್ದಂಗೆ ಅಲ್ವಾ. ಅವಳನ್ನ ನೀವು ಕರೆಸಿಲ್ಲ ಅಂದಿದ್ದಿದ್ರೆ ಅವಳು ಇಲ್ಲಿಗೆ ಬರ್ತಿದ್ಲಾ? ಲೇ, ಇದನ್ನ ಬೇರೆ ಎಲ್ಲಾದರೂ ಹೋಗಿ ಹೇಳ್ಬಿಟ್ಯಾ? ಅವಳನ್ನ ಕರ್ಸಿದ್ ನಾನೇ ಅಂತ ಗೊತ್ತಾದರೆ ಅಷ್ಟೇ. ಆಮೇಲೆ ಸರಿ ಅಕ್ಕ, ಇನ್ಯಾಕೆ ಹೇಳಲ್ಲ. ಅವಳಿಂದ ಯಾವುದಕ್ಕೂ ನೀನು ಹುಷಾರಾಗಿರು. ಅವಳ ಕೆಲಸ ಆಗಬೇಕು ಅಂದರೆ ಏನು ಬೇಕಾದರೂ ಮಾಡ್ತಾಳೆ. ಹಾಂ, ಅದು ವಸಿ ನಿಮ್ಮಂಗೆಯ. ಏಯ್, ನಾನು ಅವಳನ್ನ ಕರೆಸಿರೋದು ಬರೀ ಕೆಲ್ಸಕ್ಕೆ ಮಾತ್ರ. ಅವಳನ್ನು ಹಚ್ಕೊಂಡ್ರೆ ನಮಗೆ ಡೇಂಜರ್. ಅರ್ಥ ಆಯ್ತಾ? ಹಾಂ ಸರಿ ಅಕ್ಕ, ಅರ್ಥ ಆಯ್ತು. ಹುಷಾರಾಗೇ ಇರ್ತೀನಿ.
ಯಪ್ಪ, ಯಾವಾಗ ನೋಡಿದ್ರು ಕಣ್ಣು ಬಿಟ್ಕೊಂಡೇ ಕುಂತಿರ್ತೀಯಲ್ಲ ಮುದುಕಿ. ನಮ್ಮ ಸಾಹೇಬರು ಕೊಟ್ಟಿರೋ ಇಂಜೆಕ್ಷನ್ನು ಸಖತ್ತಾಗೆ ಕೆಲಸ ಮಾಡ್ತೈತೆ. ಓಯ್ ಮುದುಕಿ, ತಗೋ ಊಟ ಮಾಡು. ಏಯ್, ಊಟ ಮಾಡೆ. ನಿಯತ್ತಾಗಿ ಊಟ ತಂದುಕೊಟ್ರೆ ದಿಮ್ಮಗ್ ಬೇರೆ ತೋರಿಸ್ತೀಯಾ? ಏಯ್, ಊಟ ಮಾಡೆ. ಛೇ, ನಿನ್ನ ಮೇಲೆಲ್ಲ ಕೈ ಮಾಡಬೇಕಾ? ಇರು, ಸಾಹೇಬ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಹೊಸ ಮೇಡಮ್ಗೆ ಯಾವುದೇ ಮನೇನೂ ಸದ್ಯಕ್ಕೆ ಖಾಲಿ ಇಲ್ವಲ್ಲ. ಮಂಜುಂಗೆ ಹೇಳಿ ಆದಷ್ಟು ಬಿರ್ನೆ ತಯಾರಿ ಮಾಡಿಸ್ಬೇಕು. ಯಾವ್ದಾಗ ಗ್ಯಾನ್ದಾಗ ಹಿಂಗೆ ಅಡ್ಡ ಬಂದು ನಿಂತ್ಕೊಂಡ್ರೆ ಹತ್ತಿಸ್ಕೊಬಿಡ್ತೀನಿ ಅಷ್ಟೇ. ಹೋಯ್ತೀಯ ನಿನ್ಯಾಮನು ಯಾವ್ದೋ ಜ್ಞಾನದಾಗ ಹೋಗು ಅಂದನು ಅಂತದೇನು ಯೋಚನೆ ಅಂತ ನನಗೆ ಗೊತ್ತು. ಅದೇ ಅಲ್ವಾ? ಅದೇ ಕಲ. ಅದೇನ್ರಲ್ಲ ನೀವೇ ಮಾತಾಡ್ಕೊಂಡು ಅದೇನು ಅಂತ ಹೇಳಿ. ನಿನ್ ಬಗ್ಗೆ ನಾವೊಂದು ವಿಷಯ ಕೇಳ್ಪಟ್ವಲ್ಲ, ದೀಟಾನ ರಮಣ್ಣ? ಅದು ಹಂಗೇನಿಲ್ಲ ಕಣ್ರಲ್ಲ, ಸುಮ್ಕೆ ಹೋಗಿ. ಆದ್ರೆ ಕೇಳಿದ್ಕೆಲ್ಲ ಮುಂಜೆ ದಿಟ ಅಂತಿದ್ನಲ್ಲ ರಮಣ. ಬಟ್ಟಿ ಐದ ಹೊಸ ಮೇಡಮಿಗೆ ಡಿಕ್ಕಿ ಹೊಡೆದಿದ್ನ ನಿಮ್ಮ ತೌಲಿ ಹೇಳ್ಬಿಟ್ನಾ? ಅದೇನು ಬೇಕಂತ ಆಗಿದ್ದಲ್ಲ ಕಣ್ರಲ್ಲ. ಅವರು ಹಂಗಾಸ್ ಬರ್ತಾ ಇದ್ರ, ನಾನು ಹಿಂಗಾಸ್ ಹೋಯ್ತಾ ಇದ್ದೆ, ಗೊತ್ತಿಲ್ದಂಗೆ ಡಿಕ್ಕಿ ಆಗ್ಬಿಡ್ತು. ಅದನ್ನೇ ದೊಡ್ಡ ದಿವಸ ಮಾಡಿ ಎಲ್ರ ತೌಲಿ ಹೇಳ್ಕೊಂಡು ಓಡತಾವ ನಾ ಮಂಜ. ಅವ್ನಿಗೈತೆ ಈಟೊಂದೆಲ್ಲ ಅಂದ್ರೆ ಮಂಜ ಈಟೊಂದು ಹೇಳಲಿಲ್ವಾ? ರಮಣ, ನಾವು ಕೇಳಕ್ ಬಂದಿದ್ದು ನೀನ್ ಈ ಸ್ಕೂಲಿಗೆ ಬಂದು ಓದ್ತೀಯ ಅಂತ ಕೇಳ್ಪಟ್ವಿ. ಅದ್ ದಿಟನ ಇಲ್ವಾ ಅಂತ. ನೀನ್ ನೋಡಿದ್ರೆ ಏನೇನೋ ಗುಡ್ಡೆ ಎಲ್ಲ ಆಚೆ ಹಾಕ್ಬಿಟ್ಟೆ. ಅಲ್ಲ, ಅದನ್ನು ಕೇಳಕ್ ಬಂದ್ರ? ಲೇ ರಾಮ, ಹೊಸ ಯೋಚನೆ ಮಾಡಿ ಮಾತಾಡ್ದಲ್ವಲ್ಲ ಇರ್ತಾವ. ಏನ್ ಯೋಚನೆ ಮಾಡ್ತಿದ್ಯಾ ರಮಣ? ಈ ಸ್ಕೂಲಿಗೆ ಬರ್ತೀಯಾ ಇಲ್ವಾ? ಹ್ಞೂಕಲ್ಲ, ಬರ್ತೀವನೇ. ವಾವ್, ಸೂಪರ್. ಇನ್ಮ್ಯಾಕ್ ನಾವ್ ಏನೇ ತೆಪ್ ಮಾಡಿದ್ರು ಈ ಸ್ಕೂಲಾಗ ನಿನ್ಮ್ಯಾಕ್ ಎತ್ತಾಕ್ಬೋದು, ಅದಕ್ಕೆ ತಾವು ತಗ್ಲಾಕ್ಸ್ಬೋದು. ಒಳ್ಳೆ ಮಜಾ ಇರ್ತೈತೆ. ಲೇ ಅಯ್ಯ, ನಿಮ್ಮ ಅಜಕ್ಕೆ ನಾನೇ ಸಿಕ್ಕುದ್ನಾ ನಿಮ್ಗೆ? ಮತ್ತೆ ಏನೋ ಕೇಳಕ್ ಬಂದವ್ರಿಗೆ ಹೊಸ ಸೂಪರ್ ನ್ಯೂಸ್ ಕೊಟ್ಟಲ್ಲ ರಮಣ್ಣ. ಇದು 100 ತುಂಬ ಹೇಳಕ ಬರ್ತೀವಿ, ನಡ್ರಲ್ಲ. ಲೇ ನಿಂತ್ಕೊಂಡ್ರಲ್ಲ. ಅಯ್ಯಯ್ಯೋ, ನಾನೇ ಹೋಗಿ ಇರ್ತವ ತಗ್ಲಾಕಬಿಟ್ನಲ್ಲಪ್ಪ. ಇನ್ನಿವು ಊರವ್ರ್ತವ ನನ್ನ ಬಾಳೆಹಣ್ಣು ಸಿಪ್ಪೆ ಸುಲ್ದಂಗೆ ಸುಲ್ದು ಬಿಡ್ತವೆ. ಏಯ್, ನಮ್ಗವತ್ತು ಮುದುಕಿ ಕೆನ್ಸುನರ ಹತ್ರ ಇದ್ದಾಳೆ ಅಂತ ಸುದ್ದಿ ಕೊಟ್ನಲ್ಲ ಸುರೇಶ, ಎಲ್ರಲ್ಲ ಅವನು ಮನ್ಸ ಪತ್ತೇನೇ ಇಲ್ಲ. ಏನ ಬೆಲ್ಲಿ ಸುರೇಶನ? ಹ್ಞೂ, ಅವನೇ. ಏನದ? ಅಯ್ಯೋ, ನಾವತ್ತಿಂದ ಏನಾದನಂತಾನೆ ಗೊತ್ತಿಲ್ಲ ಕಣ. ನಾವು ನಾವು ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡ. ಅವನು ನನ್ನ ಹತ್ರ ಕಾಸು ತಗೊಂಡವನೇ, ಕಾಣ್ತಾ ಇಲ್ಲ ಅವನು ಎಲ್ಲೋಗೋನಂತ. ಸುದ್ದಿ ಹೇಳ್ದಾಗಿಂದ ಪತ್ತೇನೇ ಇಲ್ಲ. ಯಾಕಣ? ಹೇಳ್ದೆ ಕಣ್ಲ. ಅಷ್ಟೇ ಅಲ್ಲ ಕಣ, ನಮ್ಮ ಜೊತೆ ದುಡುಗರು ದಿನೇ ದಿನೇ ಬಿಟ್ಟೋಗ್ತಾವ್ರೆ. ಹಿಂಗೆ ಆದ್ರೆ ಶಾನೆ ಕಷ್ಟ. ಏಯ್, ಹೋದವ್ರು ಹೋಗ್ಲಿಕ್ಕಲ್ಲ, ಬೇಕಾದ್ರೆ ನೀವು ಹೋಗಿ. ಯಾರು ಹೆಂಗಾದ್ರೆ ಹಾಳಾಗೋಗ್ಲಿ, ನಾನು ಒಬ್ಬನೇ ಇದ್ದು ಮುದುಕಿನ ಹುಡುಕ್ತೇನೆ.
ಸಾಹೇಬ್ರೆ, ಈ ಮುಕ್ಕಿದು ಬರ್ತಾ ಬರ್ತಾ ಹಠ ಜಾಸ್ತಿನೇ ಆಗ್ತಿದೆ. ಊಟ ತಂದು ಮುಂದೆ ಇಟ್ರೆ ದಿಮಾಗಲ್ಲಿ ತಳ್ತಾಳೆ. ನನಗಂತೂ ಸಾಕಾಗೋಗ್ಬಿಟ್ಟಿದೆ ಸಾಹೇಬ್ರೆ. ಲೇ ಮಾರ, ನಿನಗೆ ಸಾಕಾಗಿ ಹೋಯ್ತು ಅಂತ ಅವಳನ್ನು ಹಾಗೆ ಬಿಟ್ಟುಬಿಡ್ಲ? ಅವಳು ತಿನ್ನಲಿಲ್ಲ ಅಂತಂದ್ರೆ ಬಲವಂತವಾಗಾದರೂ ಅವಳ ಬಾಯಿಗೆ ತುರುಕು. ತಿಂದೆ ಎಲ್ಲಾದರೂ ಪ್ರಾಣಗಿಣ ಬಿಟ್ಟುಬಿಟ್ಟಾಳು. ಅವಳ ಜೀವ ಹೋಗೋದಾದ್ರೂ ನನ್ನ ಕೈಯಿಂದಾನೇ ಹೋಗಬೇಕು. ಹಂಗಾದ್ರೆ ಮೊದಲು ಕೆಲಸ ಮಾಡಿ ಸಾಹೇಬ್ರೆ. ಈ ಮುದುಕಿನ ಯಾಕೆ ಇನ್ನ ಉಳಿಸಿದ್ದೀರಾ? ಬಿರ್ನೆ ಇವಳ ಕತೆ ಮುಗಿಸೋದಲ್ವಾ? ಏಯ್, ಮುಚ್ಕೊಂಡು ಹೇಳ್ದಷ್ಟು ಮಾಡೋ. ನನ್ನೇ ಪ್ರಶ್ನೆ ಕೇಳ್ತಿದೀಯ? ಇಲ್ಲ ಸಾಹೇಬ್ರೆ, ನಾನು ಹೇಳಿದ್ದು ಮೊದಲು ನಂದಿತಮ್ಮ ಅವ್ರು ಏನು ಮಾಡ್ತಿದ್ರು, ಈಗ ನೀವು ಅದನ್ನೇ ಮಾಡ್ತಾ ಇದ್ದೀರಾ. ಇದಕ್ಕೆ ಯಾಕೆ ಇವಳನ್ನ ಕಿಡ್ನಾಪ್ ಮಾಡಬೇಕಿತ್ತು? ಏಯ್, ಅವಳನ್ನು ಏನು ಮಾಡಬೇಕು ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ ಕಣೋ. ನೀನು ನಿನ್ನ ಕೆಲಸ ನೋಡ್ಕೊ. ಅವಳ ಮೇಲೆ ನನಗೆ ಎಷ್ಟು ವರ್ಷದ ಸಿಟ್ಟಿದೆ ಗೊತ್ತಾ? ಬಿಡು, ಇದೆಲ್ಲ ನಿನಗೆ ಹೇಳಿ ಏನೋ ಪ್ರಯೋಜನ ಇಲ್ಲ. ನೋಡು, ನೀನು ಸೋಂಬೇರಿತನಕ್ಕೆ ಬಿದ್ದು ಅವಳನ್ನು ಹಾಗೆ ಬಿಟ್ಟು ಬಿಡಬೇಡ. ಹೋದ್ಸಲ ಹೀಗೆ ಆಗಿ ಅವಳು ಇರೋ ಜಾಗ ಹುಡ್ಕೊಂಡು ನನ್ನ ಮಗಳೇ ಬಂದುಬಿಟ್ಲು. ಈ ಸಲ ಹಾಗೆಲ್ಲ ಏನೋ ಆಗೋದಿಲ್ಲ ತಾನೇ? ಇಲ್ಲ ಸಾಹೇಬ್ರೆ, ಈ ಸಲ ಹಂಗೇನು ನಡೆಯೋಕ್ಕಿಲ್ಲ. ಹೋದ್ಕಿದ್ದ ನಮ್ಮ ಜೊತೆ ಇದ್ದಲ್ಲ ಸುರೇಶ ಅಂತ, ಅವನೇ ಶಿವಪ್ಪಂಗೆ ಹಾಕ್ಕೊಟ್ಟಿದ್ದು. ಅವನ ಕತೆನೇ ಮುಗಿಸಿದ್ದೀನಿ. ಆವಾಗಿಂದ ಎಲ್ರಿಗೂ ಭಯ ಬಂದೈತೆ. ಈಗ ನಮ್ಮ ಹತ್ರ ಯಾರೂ ಬರೋಕ್ಕಾಗಲ್ಲ ಸಾಹೇಬ್ರೆ. ಸರಿ, ತುಂಬ ಹುಷಾರು, ಸರಿಯಾಗಿ ನೋಡ್ಕೋ. ಸರಿ ಸಾಹೇಬ್ರೆ. ಈ ಮುದುಕಿನ ಹೇಗೆ ಇಟ್ಟಿರೋದ್ರಲ್ಲಿ ಏನೂ ಅರ್ಥ ಇಲ್ಲ. ಏನಾದರೂ ಒಂದು ದಾರಿ ಹುಡುಕಲೇಬೇಕು. ಹಾಯ್ ಜಾನಕಿ, ನಿಮ್ಮ ರೂಮಲ್ಲಿ ನೀನು ನನಗೆ ರಾಮ್ ಫೋಟೋ ನೋಡೋದಕ್ಕೆ ಬಿಟ್ಟಿಲ್ಲ ಅಲ್ಲ? ಇಲ್ಲೋಡು, ನಂಗೆ ರಾಮ್ ಫೋಟೋ ಸಿಕ್ಕಿದೆ. ವಾವ್, ವಾಟ್ ಅ ಬಾಡಿ ಮ್ಯಾನ್. ಸ್ಕೂಲ್ನಲ್ಲಿ ನಿನ್ನ ಸ್ಟಾಫ್ ರಿಪೋರ್ಟ್ ರೆಡಿ ಮಾಡೋದು ನಾನೇ. ಓಕೆ, ಸೊ ನಾನು ರಾಮ್ ಫೋಟೋ ನೋಡಬಾರ್ದಾ? ನಿನ್ನ ಮಾರ್ಕ್ಸ್ ಕಾರ್ಡ್, ಸರ್ಟಿಫಿಕೇಟ್ ಮತ್ತು ನೀನು ಮುಂಚೆ ಎಲ್ಲಿ ಕೆಲಸ ಮಾಡಿದೆ ಇದೆಲ್ಲ ಡಾಕ್ಯುಮೆಂಟ್ಸ್ ನನಗೆ ಕೊಡು. ಬೇಗ ಕೊಡು. ಅದು ಜಾನಕಿ ಅವರೇ. ಏನು ಇಲ್ವಾ? ನನಗೆ ಮುಂಚಿಂದಾನು ಡೌಟ್ ಇತ್ತು. ನಿನ್ನ ನೋಡೋದಕ್ಕೆ ಟೀಚರ್ ಹಾಗೆ ಕಾಣ್ತಾ ಇಲ್ಲ. ನಿಜ ಹೇಳು, ಯಾರು? ಕೂಲ್. ಸ್ವಲ್ಪನೂ ಗ್ಯಾಪ್ ಕೊಡೋ ಹಾಗಿಲ್ಲ. ನನ್ನನ್ನು ಡೌಟ್ ಪಡೋದಕ್ಕೆ ರೆಡಿ ಆಗಿಬಿಟ್ಟಿರ್ತೀರ ಅಲ್ವಾ? ತಗೊಳ್ಳಿ, ಇದರಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇದೆ. ಹಳೆ ಸ್ಕೂಲಿಂದ ಇಲ್ಲಿಗೆ ನೀನೇ ಟ್ರಾನ್ಸ್ಫರ್ ತೊಗೊಂಡಿದ್ಯಾ ಅಂತ ಇದೆ. ಯಾಕೆ? ನೀವು ಮಾತ್ರ ನಿಮ್ಮ ಪರ್ಸ್ನಲ್ ವಿಷಯಗಳನ್ನು ಹೇಳಲ್ಲ, ನಾನು ಹೇಳಬೇಕಾ? ದಿಸ್ ಇಸ್ ಪರ್ಸ್ನಲ್. ಓದಿದ್ದು ಯಾವ ಕಾಲೇಜು? ಅದರಲ್ಲೇ ಬರ್ದಿದ್ಯಲ್ಲ,
ಸತ್ಯಜ್ಯೋತಿ ಕಾಲೇಜ್ ಮೈಸೂರು.